ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕೋ ಗುರು. ನಾವು ಸ್ವಲ್ಪ ಕಿರಿಕೋ ಗುರು. ನಾವು ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಊಟ ಇರ್ತದೆ ಇಲ್ಲಿ 1 ಗಂಟೆ 1 ಗಂಟೆಗೆ ಊಟ. ಎಲ್ಲಿಂದ ಬಂದ್ರಿ? ನಿನ್ನೆ ಕೊಲ್ಲೂರಲ್ಲಿ ಕೊಲ್ಲೂರು. ನಿನ್ನೆ ಹಾ. ಮೊನ್ನೆ ಅದಕ್ಕಿಂತ ಹಿಂದೆ ಸಿಗಂದೂರು. ಹಾ ಮುಂದೆ ಮಠ ಎಲ್ಲಿದೆ ಅಲ್ಲೋ ಒಂದು. ಎಲ್ಲಿ ಮಠ? ನೆಕ್ಸ್ಟ್ ಯಾವ್ದಾದ್ರು ಮಠ ಉಡುಪಿ ಮಠ. ಉಳ್ಕೊಳೋದಕ್ಕೆಲ್ಲ ಒಳ್ಳೆ ವ್ಯವಸ್ಥೆ ಇದೆಯಲ್ಲ, ಉಡುಪಿ ಮಠದಲ್ಲಿ ಇದೆಯಾ? ಹಾ. ಎಲ್ಲಿಂದ ಬಂದಿದ್ದೆ? ನಾನಿರುವಂಥದ್ದು ಶಿವಮೊಗ್ಗ. ಶಿವಮೊಗ್ಗದವರು. ಹಾ, ಅಲ್ಲಿ ಯಾವ ಮಠ? ಶಿವಮೊಗ್ಗದಲ್ಲಿ ನಾವೊಂದು 8 ಜನ ಯಾತ್ರಾರ್ಥಿಗಳಿದ್ದೀವಿ, ಎಲ್ಲ ಇದ್ದೀವಿ. ಅಂತಾರೆ ಇವನನ್ನ ಗೋವಿಂದ, ಇವನ್ ನಂಬಿದ್ರೆ ಮಾತ್ರ ನಿಂಗೆ ದೇವಸ್ಥಾನಕ್ಕೆ ಬಂದಿದ್ದೆ? ದೇವಸ್ಥಾನಕ್ಕೆ ಬಂದಿದ್ದು ಎಲ್ಲ ಅವ್ರ ಗಾಡಿ ಹತ್ರ ಇವ್ರ ಹತ್ರ ವಿಚಾರಿಸ್ಕೊಂಡು ಮುಂದೆ ಹೋಗ್ತಾ ಇರೋದು ಅಷ್ಟೇ. ಎಲ್ರದ್ದು ಅವ್ರವ್ರ ಹೊಟ್ಟೆ ಪರಿಶ್ರಮ. ಅದೇ ಎಲ್ಲ ಹಾಗೆ ಅಲ್ಲ, ಒಬ್ರಿಗೊಬ್ರು ಇದ್ರೆ ಜೀವನ ನಾವು ಅಂದ್ಕೊಂಡಂಗೆ ಅಷ್ಟು ಸುಲಭದ ಜೀವನ ಅಲ್ಲ ಈಗ. ಮೊದಲೆಲ್ಲ ಅವ್ರು ನೋಡ್ತಾ ಇದ್ರು, ಇವ್ರು ನೋಡ್ತಾ ಇದ್ರು, ಬಂಧುಗಳು ಎಲ್ಲ ಇರ್ತಾ ಇದ್ರು. ಈಗ ಬರ್ತಾ ಏನಾಗಿದೆ, ವ್ಯವಸ್ಥೆಗಳೇನಾಗಿದೆ ಅಂತಂದ್ರೆ ಅವ್ರ ತಲೆ ಮೇಲೆ ಅವ್ರ ಕೈ. ಶಿವಮೊಗ್ಗದಲ್ಲಿ ಯಾವ ಏರಿಯಾ? ಶಿವಮೊಗ್ಗದಲ್ಲಿ ನಾನು ಮೈದಾನ ಇತ್ತಲ್ಲ, ಮೈದಾನ ಪಕ್ಕದಲ್ಲಿ ಗೂಡಂಗಡಿಗಳ ಸಾಲ ಇತ್ತಲ್ಲ, ಅದ್ರ ಹಿಂದ್ಗಡೆ ಇರೋ 8 ಜನ ಇದ್ವಿ. 8 ಜನ ಇದ್ವಿ, ಒಬ್ಬರೇನೋ ತೀರ್ಕೊಂಡ್ಬಿಟ್ರು. ಆಮೇಲೆ ಒಂದಷ್ಟು ಜನ ಶೃಂಗೇರಿ ಮಠದಲ್ಲಿ ಸೇರ್ಕೊಂಡ್ಬಿಟ್ರು. ಅವರಿಗೆಲ್ಲ ಆಸ್ತಿ ಮನೆ ಮಠ ಇದ್ರು ಕೂಡ ಅಲ್ಲಿ ಎಲ್ಲೂ ಹೋಗ್ಲಿಲ್ಲ ಅವ್ರು. ಒಬ್ಬೊಬ್ರು ಜೀವನ. ನಮ್ಗೆ ಒಂದಷ್ಟು ಸಿದ್ಧಿಗಳನ್ನು ಪಡ್ಕೊಂಡು ಬಂದಿದ್ದೆ, ಆದ್ರೆ ಇವತ್ತಿನ ಜನ ಏನ್ ಗೊತ್ತಾ ಸ್ವಾಮಿ, ಯಾವ್ದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಪ್ರತಿಯೊಬ್ರು ಒಬ್ಬ ಕಳ್ಳ ಅಂದ ತಕ್ಷಣ ಎಲ್ಲರೂ ಕಳ್ಳ ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. ಒಬ್ಬನ ಮೇಲೆ ನಂಬಿಕೆ ಇಲ್ಲದಿದ್ರೆ ಯಾರನ್ನೂ ನಂಬೋದಿಲ್ಲ. ನೀವು ಒಂದ್ಸರಿ ಒಂದು 500 ರೂಪಾಯಿ ಯಾರ ಹತ್ರ ಆದ್ರೂ ಇಸ್ಕೊಂಡ್ಬಿಡಿ, ಆ ದಿನದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮನ್ನ ನಂಬೋದಿಲ್ಲ. ಅವ್ನು ಕಷ್ಟ ಕಾಲದಲ್ಲಿ ಪುನಃ ಬಂದು ಅವನು 1 ವರ್ಷ ಬಿಟ್ಕೊಂಡು ವಾಪಸ್ ಕೊಡೋಕ್ ಪ್ರಯತ್ನ ಪಟ್ಟದಿದ್ರು ಕೂಡ ಫಸ್ಟ್ ತಕೊಂಡಿದ್ ಮೋಸ ಇದೆಯಲ್ಲ, ಹಂಗೆ ಹಾಳಾಗ್ಬಿಡ್ತ. ಎಷ್ಟೋ ಜನರಿಗೆ ದಾರಿ ತೋರಿಸಿದೆ ಸ್ವಾಮಿ. ಹಿಂಗೆ ನಿಮ್ ಜೀವನ ಹಿಂಗೆ ಆಗುತ್ತೆ, ಒಳ್ಳೇದಾಗುತ್ತೆ. ಅದೇ ಇಲ್ಲೊಂದ್ 2 ದಿನ ಇದ್ದು ಹೋಗ್ಲಿಕ್ಕೆ ಜಾಗ ಸಿಗ್ಬೋದಾ ಇಲ್ಲಿ? ಕೇಳಿ ವಿಚಾರ ಕೊಡ್ಬೋದು. ನೀವು ತುಂಬಾ ನೊಂದವರೇ ಇದ್ದೀರಿ ಅನ್ಸುತ್ತೆ ಅಲ್ವಾ? ಅಂತಾರೆ ಇವನನ್ನ ಗೋವಿಂದ, ಇವನ್ ನಂಬಿದ್ರೆ ಮಾತ್ರ. ಪೋಕಾರದಿಂದ ಹೆಸರು ಬರ್ತಾ ಇದೆ ನಿಮ್ಗಲ್ಲ? ಪೋಕಾರದಿಂದ ಬರ್ತದೆ ಹೆಸರು, ಪೋಕಾರದಿಂದ ಬರ್ತಾ ಇದೆ ಅಲ್ವ? ಪ್ರವೀಣ ಅಲ್ಲ, ಬಂಟು ಸಮುದಾಯದಲ್ಲ ಅಲ್ಲ? ಅಲ್ಲ, ನಾನು ಕೇಳಿದ್ದಕ್ಕೆ ಹಾ, ಪ್ರವೀಣ್ ಕುಮಾರ್ ಶೆಟ್ಟಿ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮುಂದೆ ಹೋಗಿ ಬಲಕ್ಕೆ ತಿರುಗಿದ್ರೆ, ವಿನಾಯಕ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಲಕ್ಕೆ ತಿರುಗಿದ್ರೆ ಅದೇ ರಸ್ತೆಯಲ್ಲಿ ಸೀದಾ ಹೋಗ್ಬೇಕಾಗ್ತದೆ ನಿಮ್ಮ ಮನೆ.
ಒಂದೇ ಕ ಕಾರ್ದಿಂದ ಬರ್ತಾ ಇದೆ ನಿಮ್ಮ ಊರು ಕೂಡ, ಕ ಕಾರ್ದಿಂದ ಬರ್ತಾ ಇದೆ ನಿಮ್ಮ ಊರು ಕೂಡ, ಕ ಕೆ ಕು ಯಾವುದೇ ಕಾರ್ದಿಂದ ಇಲ್ಲ, ಬ ಕಾರ್ದಿಂದ ಬರ್ತಾ ಇದೆ. ಬಡ ಬೇಟಿ ತುಂಬಾ ವ್ಯವಹಾರ ಮಾಡ್ಕೊಂಡಿದ್ದೀನಿ, ವ್ಯವಹಾರದಲ್ಲಿ ಸ್ವಲ್ಪ ನೊಂದಿದ್ದೆ. ಎಷ್ಟು ಸರಿ ಪ್ರಯತ್ನ ಮಾಡಿದ್ರು ನಿಮ್ಗೆ ಜೀವನದಲ್ಲಿ ಮೇಲ್ ಬರ್ಲಿಕ್ಕೆ ಕಷ್ಟ ಆಯ್ತು. 4 ಜನರಿಗೆ ಅನ್ನ ಕೊಟ್ಕೊಂಡಿದ್ರಿ, 4 ಜನ ಕೆಲ್ಸಕ್ಕೆ ಹಾಕೊಂಡಿದ್ರಿ, ಅವ್ರಿಗೆ ಅನ್ನ ಕೊಟ್ಕೊಂಡಿದ್ರಿ, 100 ಜನರಿಗೆ ತಿನಿಸುಗಳನ್ನು ಕೊಟ್ಟವ್ರು ನೀವು. 1000 ಜನ ಹಸಿದು ನಿಮ್ಮಲ್ಲಿ ಬರ್ತಾ ಇದ್ರು, ಹೌದಾ ಇಲ್ಲೋ? ದೂರದ ಊರಲ್ಲಿ ಏನೋ ವ್ಯವಹಾರ ಮಾಡ್ಕೊಂಡಿದ್ರಿ, ಕಷ್ಟ ಅನುಭವಿಸಿದ್ರಿ, ತುಂಬಾ ನೋವು ಅನುಭವಿಸಿದ್ರಿ. ಈಗಲೂ ಏನೋ ತಕ್ಕ ಮಟ್ಟಿಗೆ ಏನೋ ನಡೀತಾ ಇದೆ, ಬಟ್ ನೆಮ್ಮದಿ ಇಲ್ಲ ಜೀವನದಲ್ಲಿ. ಮಾನಸಿಕ ಹಿಂಸೆ, ಆರ್ಥಿಕ ಸಮಸ್ಯೆ, ಮನೆಯವರಾದ್ರೂ ಕೂಡ ಮನೆಯವರಲ್ಲದ ರೀತಿಯಲ್ಲಿ ವ್ಯವಹಾರ ನಡೆಸ್ತಾ ಇದ್ದಾರೆ ಮನೆ. ನಮ್ಮ ಸಮಸ್ಯೆಗಳನ್ನು ಹೇಳಿಕ್ ಹೋದ್ರೆ ಅವ್ರು ಬೇರೊಂದು ಕತೆ ಹೇಳ್ತಾರೆ. ಅರ್ಥ ಮಾಡ್ಕೊಳ್ಳುವಂತ ಬಾಂಧವ್ಯ ನಂಟು ದೂರ ಆಗ್ತಾ ಇದೆ. ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಜೀವನ ಸಲೀಸಾಗ್ತದೆ. ಆರ್ಥಿಕತೆ ಒಂದೇ ಅಲ್ಲ ಸ್ವಾಮಿ, ಜೀವನಕ್ಕೆ ಬೇಕಾಗಿರೋದು ಖಾಲಿ ಹಣ ಒಂದೇ ಅಲ್ಲ, ಮುಖ್ಯವಾಗಿ ಬೇಕಾಗಿರುವಂತದ್ದು ನೆಮ್ಮದಿ. ಅದೇ ಇಲ್ಲ ಅಂತ ಅಂದ್ಮೇಲೆ ಮನುಷ್ಯನಿಗೆ ಯಾವ ಐಷಾರಾಮಿ ಜೀವನ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಸುಳ್ಳು ಪಳ್ಳು ಹೇಳುವಂತ ನಿಕೃಷ್ಟ ಮನುಷ್ಯ ನಾನಲ್ಲ. ಹೇಳಿ ನನಗೇನು ಆಗ್ಬೇಕಾಗಿದ್ದೇನಿಲ್ಲ. ಯಾರೋ 50, 100, 500, 1000 ಕೊಟ್ರೆ ಜೀವನ ಮಾಡ್ಕೊಂಡು ಹೋಗೋ ನಾನಷ್ಟೇ. ಸುಳ್ಳು ಹೇಳಿ ನನಗೆ ಆಗ್ಬೇಕಾಗಿದ್ದೇನು, ಅಥವಾ ನಾನೇನು ಬದುಕಲ್ಲ. ಕಷ್ಟಪಟ್ಟು ಎಲ್ಲಾದ್ರೂ ಕೆಲಸ ಮಾಡ್ಕೊಂಡು ತಿನ್ಲಿಕ್ಕೆ ಇದೆ ನನ್ನ, ಆದ್ರೆ ನನ್ನಲ್ಲಿ ಏನೋ ಶಕ್ತಿ ಇದೆ ಅನ್ನೋ ಭಾವನೆ ನನ್ನಲ್ಲಿ ಬಂದಿದೆ. ಇಲ್ಲಿ ತನಕ, ಅಲ್ಲಿಂದ ಇಲ್ಲಿ ತನಕ ಬರುವ ತನಕ ಒಬ್ಬ ವ್ಯಕ್ತಿಯು ನನ್ನಲ್ಲಿ ಯಾರು ಕೂಡ ಬೇಡದ ರೀತಿಯಲ್ಲಿ ವ್ಯವಹಾರ ಮಾಡಿ ಮಾತಾಡಿ ಕಳಿಸಿದವರು ಯಾರೂ ಇಲ್ಲ. ನಕಾರಾತ್ಮಕ ಚಿಂತನೆಗಳನ್ನು ಯಾರು ನನ್ನ ಹತ್ರ ಮಾತಾಡ್ಲಿಲ್ಲ. ಪ್ರತಿಯೊಬ್ರು ಅದನ್ನ ಒಪ್ಕೊಂಡ್ಬಿಟ್ಟಿದ್ರು. ಒಳ್ಳೆ ಭವಿಷ್ಯ ಇದೆ, ಸ್ವಲ್ಪ ದಿನ ಕಷ್ಟ ಆಗ್ತದೆ. ಈ ಮಾಸ ಇನ್ನೂ 5 ಮಾಸಗಳ ಕಾಲ ಸ್ವಲ್ಪ ಕಷ್ಟ ಇದೆ, ಖಂಡಿತ ಮುಂದೆ ಭವಿಷ್ಯ ಇದೆ. ಇದಕ್ಕೆ ಯಾವುದಕ್ಕೂ ಚಿಂತೆ ಪಡುವಂತ ಅಗತ್ಯ ಇಲ್ಲ, ಪ್ರೀತಿ ಪಡುವಂತ ಅಗತ್ಯ ಇಲ್ಲ. ಜೀವನ ಇದ್ದ ಹಾಗೆ ಇರೋದಿಲ್ಲ. ತಲೆ ಮೇಲೆ ಒಯ್ದ ನೀರು ತಲೆ ಮೇಲೆ ನಿಲ್ಲೋದಿಲ್ಲ, ಕಾಲಿನ ತನಕ ಬಂದೇ ಬರುತ್ತೆ ಅಲ್ವಾ? ಜೀವನ ಅಂದ್ರೆ ಹಾಗೆ, ನಕ್ಷತ್ರ ತರ ತಿರ್ತಾ ಇರ್ತವೆ, ಭೂಮಿ ತರ ತಿರ್ತಾ ಇರುತ್ತೆ. ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಏನ್ ಹೇಳಿದ್ದಾನೆ? ಅರ್ಜುನ್ ಹತ್ರ ಕೃಷ್ಣ ಪರಮಾತ್ಮ ಹತ್ರ ಕೇಳಿದಂತೆ, ಇವತ್ತಿಗೂ ಬೇಜಾರು ಅನ್ಸ್ಬಾರ್ದು, ಮುಂದೆಯೂ ಕೂಡ ಬೇಜಾರು ಅನ್ಸ್ಬಾರ್ದು, ಒಂದು ಶಬ್ದವನ್ನು ಬರೆದಿಟ್ಟು ಹೋಗೋಣ ಅಂತ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳಿದಂತೆ, ಈ ಕಾಲ ಸರಿಯುತ್ತದೆ, ಹೀಗೆ ನಿಲ್ಲುವುದಿಲ್ಲ ಅಂತ. ಅಂದ್ರೆ ಕಷ್ಟವೇ ಆಗಿರ್ಬೋದು, ಸುಖವೇ ಆಗಿರ್ಬೋದು. ಸುಖ ಪಡ್ತಾ ಇದ್ದವನು ಜೀವನ ಪೂರ್ತಿ ಸುಖನೇ ಪಡ್ಬೇಕು ಅಂತ ಏನಿಲ್ಲ. ಅವನಿಗೆ ಕಷ್ಟ ಬಂದೇ ಬರುತ್ತೆ. ಈಗ ಕಷ್ಟದಲ್ಲಿದ್ರೆ ಈ ಕಷ್ಟದಲ್ಲಿ ಇರ್ಬೇಕಂತ ಏನಿಲ್ಲ. ಈ ಕಾಲ ಬದಲಾಗ್ತದೆ ಅಂತ ಹೇಳಿದ್ರೆ ಅದು ಬದಲಾಗಿ ಖಂಡಿತ ಬದಲಾಗಿ ಹೋಗ್ತದೆ. ಅವರಿಗೂ ಅವರು ಚಿಕ್ಕಿದ್ರು ಅಲ್ಲಿ, ಅವರಿಗೆ ಹೇಳಿದೆ. ಅವರಿಗೆ ಸ್ವಲ್ಪ ಮೊದ್ಲಿಗೆ ಅನುಮಾನ ಬಂತು, ಆಮೇಲೆ ಅವ್ರಿಗೆ ಹೇಳಿದ್ರು, ಪ್ರತಿಯೊಂದು ಸತ್ಯವಾಗಿ ಹೇಳಿದ್ದೀನಿ. ಅವ್ರ ಮನೆ ಕೂಡ ಇಲ್ಲೇ ಸನಿಹದಲ್ಲೇ ಇದೆ. ನಾನೇನು ಉಳ್ಕೊಳ್ಳೋದಕ್ಕೆ ಯಾರ ಮನೇನು ಕೇಳೋದಿಲ್ಲ ಸ್ವಾಮಿ. ನಮ್ಗೇನು ಊಟ ತಿಂಡಿಗೆ ವ್ಯವಸ್ಥೆಗಳಿಗೆ ಅಷ್ಟೇ. ಅವ್ರ ಹೆಸರು ಕೂಡ ಓ ಕಾರ್ದಿಂದ ಬರ್ತಾ ಇದೆ. ಅವರು ಕೂಡ ಕಷ್ಟಪಟ್ಟು ಜೀವನ ಮಾಡಿದವ್ರೆ, ಜೀವನದಲ್ಲಿ ತುಂಬಾ ನೊಂದವ್ರೆ. ಖಂಡಿತ ಭವಿಷ್ಯ ಇದೆ ಸರ್. ಮುಂದೆ ಈಗ ಕಷ್ಟ ಆಗ್ತಾ ಇದೆ, ಮುಂದೆ ಖಂಡಿತ ಭವಿಷ್ಯ ಇದೆ. ನೀವು ಕೆಲಸ ಮಾಡಿ, ನನಗೆ ಕೈಲಾದಷ್ಟು ಏನಾದ್ರೂ ಒಂದು ಸಹಾಯ ಮಾಡಿ, ಖಂಡಿತ ಭವಿಷ್ಯ ಇದೆ. ನಾನಿದ್ದೇನೆ. ಸೋತೋಗಿದೆ, ಜೀವನಕ್ಕೆ ದಾರಿ ಇಲ್ಲಿ ಮನೆ ಹತ್ರ ನಡ್ಕೊಂಡ್ ಬರೋದು, ಇಲ್ಲಿ ಬಂದು ಕೂತ್ಕೊಳ್ಳೋದು, ಮಧ್ಯಾಹ್ನ ಇಲ್ಲೊಂದು ಎಷ್ಟು ಊಟ ಮಾಡೋದು, ಸಂಜೆ ತನಕ ಕೂತ್ಕೊಳ್ಳೋದು, ಮತ್ತೆ ಹೋಗುತ್ತೆ. ಹಾಗೆ ತುಂಬಾ ಕಷ್ಟ ಜೀವನ. ಖಂಡಿತ ಭವಿಷ್ಯ ಇದೆ. ಮನಸ್ಸೇ ಅಲ್ಲ ಇದ್ರೆ ಕೊಟ್ಟು ಬಿಡೋದು. ಯಾವುದೇ ಕಾರಣಕ್ಕೂ ನಂಬ್ಕೋಬೇಡಿ. ನೀವು ನಂಬಿದ ದೇವರು ಕೈ ಬಿಡೋದಿಲ್ಲ ನಿಮ್ಮನ್ನ. ಖಂಡಿತ 1 ಹೊತ್ತಿನ ಊಟಕ್ಕಂತೂ ದೇವರು, 2 ಹೊತ್ತಿನ ಊಟಕ್ಕಂತೂ ನೀವು ದೇವರೇನು ಕಡಿಮೆ ಮಾಡೋದಿಲ್ಲ. ಅದಕ್ಕೂ ಕಮ್ಮಿ ಆಗೈತಿ. ಒಂದೇ ಹೊತ್ತು ನಿಮ್ಮ ಕಷ್ಟ ಅರ್ಥ ಆಗ್ತದೆ.
ಶ್ರೀದೇವಿ ಸ್ವಾಮೀಜಿ ಯಾವುದೇ ಚಿಂತೆ ಮಾಡಬೇಡಿ, ಶ್ರೀದೇವರು ನಿಮಗೆ ಹರಿಸ್ತಾರೆ, ಒಳ್ಳೇದಾಗ್ತದೆ ಆಯ್ತಾ. ಬೇಜಾರಾಗ್ಬೇಡಿ. ಇಲ್ಲ 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 ಬೇಜಾರೇನಿಲ್ಲ, ನಮ್ಗೆ ಬೇಜಾರಿಲ್ಲ. ನಾನು ದಾವಣಗೆರೆಯಲ್ಲೇ ವ್ಯವಹಾರ ಮಾಡ್ಕೊಂಡಿದ್ದೀನಿ. ಹಾ ಹಾ ಹೋಟ್ಲು, ಹಾಸ್ಟೆಲ್ 57 ಜನ ಇದ್ದೀವಿ ಸ್ಟಾಫ್. ಹಾ ಒನ್ ಟೈಮ್ ಈ ಲಾಕ್ಡೌನ್ ಆಗಿದ್ದೆಲ್ಲ ಸೇಲ್ ಮಾಡಿ ಕುರಿ ಬಂದೆ. ಇಲ್ಲೊಂದು ಸ್ವಲ್ಪ ದುಡ್ಡು ಆಗಿದೆ, ಎಲ್ಲ ಕೈ ಸಿಗಕ್ಕಾಗುತ್ತೆ. ಒಂದು 28 ಲಕ್ಷ ಅಯ್ಯೋ ಅದ್ರಾಗೆ 28,000 ದುಡಿಬೇಕಾಯ್ತು. ಸುಮ್ಮನೆ 3 ವರ್ಷ ಆಯ್ತು ಹಾಗೆ. ಅಲ್ಲಿ ಯಾರು ನಡೆಸ್ತಾ ಇದ್ದಾರೆ? ಯಾರು ಬಾಡಿಗೆ ಬಂದನು 4 ತಿಂಗಳು ಮಾಡಿದೆ, ಬಾಡಿಗೆ ಕೊಡೋಕ್ಕಾಗಿಲ್ಲ ಹೋದ. ಈಗ ಹಾಗೆ ಇಲ್ಲಿ ಯಾವ ಇಲ್ಲ ತೆಗಟ್ಟೆ ಯಾವ ಹೋಟ್ಲ್? ಹೋಟ್ಲಲ್ಲ, ಫ್ಯಾಕ್ಟ್ರಿ. ಎಂತ ಫ್ಯಾಕ್ಟ್ರಿ? ಚಿಪ್ಸ್, ಮಿಕ್ಸರ್. ಆಯ್ತು ಸರಿ. ನಮ್ಮ ವಿಚಾರಗಳನ್ನು ಕೇಳಿ ಸಮಾಜದಲ್ಲಿ ಸಿಗುವಂಥ ಅಪರೂಪದ ವ್ಯಕ್ತಿಗಳನ್ನು ಹಿಡ್ಕೊಂಡು ನಾವು ಮಾತಾಡಿಸುವಂಥದ್ದು. ತುಂಬ ಜೀವನದಲ್ಲಿ ನೊಂದಿದ್ದೀರಿ, ಖಂಡಿತ ಒಳ್ಳೇದಾಗ್ತದೆ ಆಯ್ತು ನಿಮಗೆ. ಬೇಜಾರು ಮಾಡಬೇಡಿ. ನಿಮ್ಮನ್ನು ತಮಾಷೆ ಮಾಡುವಂಥ ಉದ್ದೇಶ ನಮ್ಮದಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳುವಂಥ ಉದ್ದೇಶದಿಂದ ಮಾಡಿದಂಥ ಕೆಲಸ. ಇದೀಗ ನಮ್ಮ ಇನ್ನೊಂದು ತಸ್ಮೈ ಪ್ರೊಡಕ್ಷನ್ ಅವರ ಒಂದು ಗುಂಟಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಅದರ ನಿರ್ದೇಶಕರು ಸಂದೇಶ್ ಶೆಟ್ಟಿ ಹಾಜರಿ ಅಂತ. ಈ ಒಂದು ನೋಡಿ, ಅವರು ನಮ್ಮ ಡಿಯೋವೆಡ್ಸ್ ಕಡೆಯಿಂದ ಒಂದು ಗಿಫ್ಟ್ ನಿಮಗೆ ಆಯಿತಾ. ಒಳ್ಳೇದಾಗಲಿ, ಖುಷಿಯಾಗಿರಿ. ಯಾವತ್ತು ನಿಮ್ಮ ಭರವಸೆಗಳನ್ನು, ನಿಮ್ಮ ಹೋಪ್ಗಳನ್ನು ಕಳ್ಕೊಳ್ಬೇಡಿ. ದೇವರು ನಿಮ್ಮ ಸತ್ಕಾರ್ಯಗಳಿಗೆ ದೇವರು ಖಂಡಿತ ನಿಮಗೆ ಸಪೋರ್ಟ್ ಮಾಡ್ತಾನೆ. ಅದ್ರ ಜೊತೆಗೆ ಖುಷಿಯಾಗಿರಿ. ನಮ್ಮ ಗುಂಟಿ ಸಿನಿಮನ್ನ ಥಿಯೇಟ್ರಿಗೆ ಬಂದು ನೋಡಿ. ನಿಮ್ಮೆಲ್ಲ ಸಪೋರ್ಟ್. 4ಕ್ಕೆ ರಿಲೀಸ್, ಬನ್ನಿ ಸಿಕ್ಕುವ. ಓಕೆ, ಥ್ಯಾಂಕ್ ಯು. ಬೇಜಾರಾಗಬೇಡಿ. ಸತ್ಯ ಮಿಥ್ಯ ದೇವ್ರಿಗೆ ಗೊತ್ತು, ನಮ್ದೇನಿದ್ರು ನ್ಯಾಯ ಸುತ್ತು. ಹತ್ತು ಗೋಳಾಡಿದ್ರು ಗುಟ್ಟು ಬೀಳೋಲ್ಲ. ನಮ್ಗೆ ಕಷ್ಟ ಇಲ್ಲ ನಷ್ಟ, ಕಾಲು ಎಳೆಯೋದ್ ನಮ್ಗೆ ಇಷ್ಟ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ತಿದ್ದಿ ಬುದ್ಧಿ ಹೇಳೋದ್ ನಮ್ಗೆ ಗೊತ್ತಣ್ಣ. ನಾವು ಸ್ವಲ್ಪ ಕಿರಿಕೋ ಗುರು, ನಾವು ಸ್ವಲ್ಪ ಕಿರಿಕೋ ಗುರು, ನಾವು ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಿರಿಕೋ ಗುರು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ.